ಅಧಿಕಾರಕ್ಕೆ ಬರಲು ಉಚಿತ ಆಶ್ವಾಸನೆಗಳನ್ನು ಕೊಡ್ತಾ ಅಥವಾ ಫ್ರೀ ಗ್ಯಾರಂಟಿಗಳನ್ನು ಕೊಡ್ತಾ ಹೋಗ್ತಿರುವಂಥ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಈಗ ತರಾಟೆಗೆ ತಗೊಂಡಿದೆ. ಗ್ರಾಹಕರ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸಿದೆ. ಇದು ನಮ್ಮ ದೇಶ ಅಂದ್ರೆ ನೀವು ಎಲ್ಲರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ ಅಂತೀರಿ. ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮದ ಲಿಮಿಟೆಡ್ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಒಳಗೊಂಡ ಪೀಠ ಕೇಳಿರೋ ಪ್ರಶ್ನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಇವೆಲ್ಲ ನೀವು ಬಡವರಿಗೆ ಸಹಾಯ ಮಾಡಿ, ಯಾರು ಬೇಡ ಅಂತಿಲ್ಲ. ಆದರೆ ದೇಶದಲ್ಲಿರೋರ್ನೆಲ್ಲ ಓಟ್ಗೋಸ್ಕರ ಎಲ್ಲರೂ ಬಡವರು ಅನ್ನೋ ಥರ ನೀವು ಟ್ರೀಟ್ ಮಾಡ್ಕೊಂಡು ಹೋದರೆ, ಎಲ್ಲರಿಗೂ ಉಚಿತ ಕೊಟ್ಕೊಂಡು ಯಾವ ನ್ಯಾಯ, ಯಾವ ಸಂಸ್ಕೃತಿ? ಅಬ್ಬಾ, ನಾನೇನು ಮಾಡಲಿ? ಕನ್ನಡದ ಟಿವಿನಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಇದ್ದೀನಿ. ಹಂಗಾಗಿ ಪಾಪ ನ್ಯಾಯಮೂರ್ತಿಗಳಿಗೆ ನಾವು ಇದನ್ನೆಲ್ಲ 1.5-2 ವರ್ಷದಿಂದ ಹೇಳ್ತಾ ಇದ್ದಿದ್ದು ಕೇಳಿಸಲ್ಲ ಅವ್ರಿಗೆ. ಯಾರು ಒಂಚೂರು ಟ್ರಾನ್ಸ್ಲೇಟ್ ಮಾಡಾರು ಕೊಡ್ರಪ್ಪ ಅವ್ರಿಗೆ, ಈ ಥರನೂ ಒಬ್ರು ಹೇಳಿದ್ರು ಅಂತ ಬಡ್ಕೊಂಡ್ವಿ. ಇದನ್ನು ನಾವು ಯಾರಿಗೆ ಸಲ್ಲಬೇಕು? ಸೋಷಿಯಲ್ ಜಸ್ಟಿಸ್ ಸ್ಕೀಮ್ಸ್ ಸೋಷಿಯಲ್ ಜಸ್ಟಿಸಿನ ಪರಿವ್ಯಾಪ್ತಿಯ ಒಳಗಡೆ ಇರಬೇಕು. ಯಾರು ಬಡವರು ಎಂಬುದು ಇತ್ಯರ್ಥ ಮಾಡಿಕೊಳ್ಳಬೇಕು. ಕಂಡಿದ್ದವ್ರಿಗೆಲ್ಲ ನೀವು ಸ್ಕೀಮ್ಗಳನ್ನು ಕೊಡಕೂಡ್ದು. ಕೇಳಲೇ ಇಲ್ಲ. ಅದೆಷ್ಟು ಸರಿ ಕೇಳಿದ್ನೋ. ವೆರಾಸ್ ಹೈಕೋರ್ಟ್ ಡಿಸ್ಮಿಸ್ ಮಾಡುತ್ತೆ ಪಿಟಿಷನ್ನ. ಇದು ವಚನ ಭ್ರಷ್ಟತೆ ಅಲ್ಲವೇ ಅಂತಂದ್ರೆ ಮಾತಾಡಲ್ಲ ಕೋರ್ಟ್ನವರು. ಇನ್ಫ್ಯಾಕ್ಟ್ ಹೈಕೋರ್ಟ್ ಶುಡ್ ಹ್ಯಾವ್ ಸೆಡ್ ಎಸ್, ವಚನ ಭ್ರಷ್ಟತೆ ಎನ್ಬೇಕಾಗಿತ್ತು. ಇದು ಮೋಸ. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಓಟಿಗೆ ದುಡ್ಡು ಕೊಡ್ತಾ ಇರೋ ಇನ್ನೊಂದು ಮಾರ್ಗ. ಬಿಜೆಪಿನಾದ್ರೂ ಸರಿ, ಕಾಂಗ್ರೆಸ್ ಆದ್ರೂ ಸರಿ, ಕೋರ್ಟ್ ಆ ತೀರ್ಮಾನಕ್ಕೆ ಬರಲೇ ಇಲ್ಲ. ಬರಬೇಕಾಗಿತ್ತು ನನ್ನ ಪ್ರಕಾರದಲ್ಲಿ. ಕವರ್ಗಾಕಿ ಎಲೆಕ್ಷನ್ಗೆ ಮೊದಲು ಕ್ಯಾಂಡಿಡೇಟ್ ಹೋಗಿ ವೋಟರ್ಗೆ ದುಡ್ಡು ಕೊಟ್ರೆ ಅದು ಪ್ರಭಾವ, ವಶೀಲಿ, ಹಣ ಕೊಟ್ಟಿದ್ದು ಭ್ರಷ್ಟತೆ ಅಂತ ಆಗತ್ತಾದ್ರೆ, ಫಾರ್ಮಲೈಸ್ಡ್ ಆಗಿ ನೀತಿ ರೂಪದಲ್ಲಿ ಅದನ್ನೇ ಮಾಡಿದ್ರೆ ಅದು ಯಾಕೆ ಭ್ರಷ್ಟತೆ ಆಗ್ತಾ ಇಲ್ಲ? ಅದ್ಯಾಕೆ ಲಂಚ ಆಗ್ತಿಲ್ಲ ಓಟಿಗೆ ಅನ್ನೋ ಪ್ರಶ್ನೆನ ಕೋರ್ಟ್ಗಳು ಕೇಳಲೇ ಇಲ್ಲ. ನಂಬರ್ 1 ಏನು ಹಾಕಿಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಯಿಸ್ತೀನಿ. ಕೇಳಲೇ ಇಲ್ಲ ಕೋರ್ಟ್ಗಳು ಈ ಪ್ರಶ್ನೆನ. ಇನ್ನೊಂದು ಮಾರ್ಗ. ವೆರಿ ಸ್ಯಾಡ್ ಇಟ್ ಈಸ್. ದಿ ಕೋರ್ಟ್ಸ್ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶ್ಚನ್. ನನ್ನ ಪ್ರಕಾರದಲ್ಲಿ ಈಸ್ ಇಟ್ ನಾಟ್ ಫಾರ್ಮಲೈಸಿಂಗ್ ಕರಪ್ಷನ್ ಅಂತ ಕೇಳಬೇಕಿತ್ತು. ಅದಾಗ್ಲೇ ಇಲ್ಲ, ಯಾರು ಕೇಳಲಿಲ್ಲ. ಏನೋ ಈಗ ಗ್ಯಾರಂಟಿ ಯೋಜನೆಗಳಿಗೆ ಇದು ಅಂತ ಮಾಡಿದ್ದಾರೆ. ಏನು ಹೇಳುತ್ತೆ ಕೋರ್ಟು ನೋಡೋಣ. ಸುಪ್ರೀಂ ಕೋರ್ಟ್ ಕೇಳ್ತಿರೋ ಪ್ರಶ್ನೆ, ಇದರಿಂದ ಏನಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಉಚಿತ ಕೊಡುಗೆಗಳು ಆರ್ಥಿಕ ದೀರ್ಘಕಾಲಿಕ ಅಭಿವೃದ್ಧಿಗೆ ಅಡ್ಡಿ. ಎಲ್ಲ ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ. ಪಂಜಾಬ್, ಕೇರಳ, ಪಾಸಿಬಲಿ ಡೆಲ್ಲಿ ನೆಕ್ಸ್ಟ್, ತೆಲಂಗಾಣ, ಆಂಧ್ರ ಆದರೂ ಸಪರೇಟ್ ರಾಜ್ಯ ಆಗಿದ್ದರಿಂದ ಸಿಗಾಕೊಂಡಿದೆ. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ವಿಲ್ ಬಿ ಕರ್ನಾಟಕ. ಎಂಥ ಪವರ್ಫುಲ್ ಸ್ಟೇಟ್. ಯಾವ ಸ್ಟೇಜ್ಗೆ ಹೋಗ್ತೀರಿ ನೋಡ್ಕೋತಾ ಇರಿ ನೀವು. ಈಗಾಗಲೇ ಮಾತಾಡಕ್ಕೆ ಶುರು ಆಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬರ್ತೀರಿ, ಬರ್ತೀರಿ. ಅಭಿವೃದ್ಧಿಗಾಗದೆ ಏನಾಗುತ್ತೆ? 30 ಪೈಸಾ ಉಳಿದ್ರೆ ನನಗೆ ಡೌಟು ನೆಕ್ಸ್ಟ್ ಬಜೆಟ್ ಆದಮೇಲೆ ನಿಮ್ಗೆ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸಾಲ ಮರುಪಾವತಿ, ಸಾಲದ ಮೇಲಿನ ಬಡ್ಡಿ ಪಾವತಿ, ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಸಂಬಳ, ಆಡಳಿತಾತ್ಮಕ ಖರ್ಚುಗಳು ಮತ್ತು ಪಿಂಚಣಿ, ಇದೆಲ್ಲ ಆಗಿ ಇದಾದ ಮೇಲೆ ನಿಮಗೆ ನನ್ನ ಪ್ರಕಾರದಲ್ಲಿ 30ರಿಂದ 35 ಪೈಸಾ ಉಳಿದ್ರೆ ಕಂಡ್ರೆ ನನ್ಗಾಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಜಾಸ್ತಿ ಅಂತ ನನ್ನ ಲೆಕ್ಕಾಚಾರ. ಉಳಿಲಿಕ್ಕಿಲ್ಲ. ಅದ್ರೊಳಗಡೆ 40%, 80%, 60% ಬರಬೇಕು. ಅದ್ರಾದ್ಮೇಲೆ ಮಿಕ್ಕಿದ ದುಡ್ಡಲ್ಲಿ ಕೆಲಸ ಆಗಬೇಕು. ಏನ್ ಕೆಲಸ ಆಗುತ್ತೆ? ಕೊಟ್ಟಿದ್ದನ್ನು ತಗೊಂಡು ಖುಷಿಯಾಗಿರಬೇಕು. ಭಿಕ್ಷೆ ತಿಂದಿಲ್ವಾ ಜನ? ನೀವು ಅವ್ರು ಕೊಟ್ಟಿದ್ದ ಗ್ಯಾರಂಟಿ ರೂಪನ ಅನುಭವಿಸ್ಬೇಕು. ರಾಜ್ಯದಲ್ಲಿ ರಾಜ್ಯಗಳು ಬಡವರನ್ನ ಬೆಂಬಲಿಸೋದು ನಮಗೂ ಅರ್ಥ ಆಗತ್ತೆ. ಕೋರ್ಟ್ ಹೇಳೋದು ವಿಷಯ. ಅಯ್ಯಯ್ಯೋ, ಆದರೆ ಶ್ರೀಮಂತ ಬಡವರ ನಡುವೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ನೀಡುವುದು ತಪ್ಪಲ್ಲವೇ? ಯಾರಲ್ಲ ಅಂತ ಹೇಳ್ತಿರೋದು ಸರ್? ದೇಶದ ಹೆಚ್ಚಿನ ರಾಜ್ಯಗಳು ಆದಾಯದ ಕೊರತೆಯನ್ನು ಎದುರಿಸ್ತಾ ಇವೆ. ಆದರೆ
ಅಭಿವೃದ್ಧಿಗೆ ಬದಲಾಗಿ ಉಚಿತ ಕೊಡುಗೆಯನ್ನು ಕೊಡ್ತಾ ಇವೆ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಸಾಧ್ಯ ಆಯ್ತು ಅಂದರೆ ಹೀಗೂ ಇಲ್ಲ ಸರ್. ಸಾಲ ಸರ್, ಸಾಲ ಸರ್, ಸಾಲ ಸರ್, ಸಾಲ ಇನ್ನೆಲ್ಲಿಂದ ತರಬೇಕು? ಇನ್ನು ಎಲ್ಲಿಂದ ಬರ್ತಾ ಇದೆ ಸರ್? ಸಾಲ ಸಾಲ ಸಾಲ. ನಮ್ಮ ಅಪ್ಪನ ಮನೆದು ಏನೋಗ್ಬೇಕು, ನಾನು ಸಾಲ ಮಾಡು ಬಾರೋ ಕೊಟ್ಟೋಗು, ಅವ್ರು ಬಿಟ್ಟೋಗಿದ್ದು ಬಿಲ್ಲು ಅಂತ ಬೈದ್ರಾಯ್ತು. ಅವನು ಮಾಡಿದ್ದು ಕಚಡ ಹಾಕಿದ್ ಬಿಟ್ಟು ಬೈದ್ಬಿಟ್ರೆ ಆಗೋಯ್ತು, ಮುಗಿದಾಯ್ತು. ಯಾರು ಕೇಳ್ತಾರೆ? ಸಿ RR 36 ಅಂತ ಹೇಳಿದ್ರೆ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಉಚಿತ ಯೋಜನೆಗಳಿಂದ ಜನರಲ್ಲಿ ಉಚಿತ ಸೈಕಲ್ಲು, ಆಹಾರ, ವಿದ್ಯುತ್ತು, ನಗದು, ಹಣ ಕೊಟ್ಟರೆ ಕೆಲಸ ಮಾಡೋರು ಯಾರು? ಯಾವತ್ತಿಂದ ಕೇಳ್ತಾ ಇದ್ದೀವಿ ಈ ಪ್ರಶ್ನೆನ? ಇದನ್ನು ರಾಜಕಾರಣಿಗಳು ಬಣ್ಣಿಸ್ತಿರೋದು ಹೇಗೆ? ವಿ ಆರ್ ಎಂಪವರಿಂಗ್ ದೆಮ್ ಅಂತೆ. ಅವರಲ್ಲಿ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಿರ್ತಾರೆ. ಅಯೋಗ್ಯರು ತಗೊಂಬಂದು ಅವನನ್ನು ಶಕ್ತಿಹೀನ ಮಾಡುವ ಕೆಲಸ ಮಾಡಿ ಅವನಲ್ಲಿ ಶಕ್ತಿ ತುಂಬುತ್ತಿದ್ದೇನೆ ಎಂಬ ಭ್ರಮೆಯನ್ನು ಹುಟ್ಟಿಸಿ ಅರ್ಥ ಆಯ್ತು ಅನ್ಸುತ್ತೆ. ರಾಜ್ಯವನ್ನು ನಾಶ ಮಾಡುತ್ತಿರುವಂತಹ ರಾಕ್ಷಸರುಗಳು ನೀವೆಲ್ಲ ಹೇಳ್ತಾ ಇದ್ದೀನಿ. ಇದನ್ನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ? ವಿ ಆರ್ ಮೇಕಿಂಗ್ ದೆಮ್ ಸೋಮಾರಿಗಳು. ಕಾಣಿಸ್ತೀವಿ ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಬಡವರನ್ನ ಸೋಮಾರಿ ಅಂತೀರೇನ್ರಿ ಅಂತ ಮಾತೆತ್ತಿದ್ರೆ ಜಾತಿಲಿ ಮಾತಾಡು, ಇಲ್ಲ ಬಡವ ಅಂತ ಮಾತಾಡು. ಏನು ಇವನು ಒಬ್ಬನೇ ಹುಟ್ಟು ಬಂದಿರೋದು ಬಡವರ ಮನೆ ಒಳಗಡೆ, ಮಿಕ್ದವ್ರೆಲ್ಲ ಚಿನ್ನದ ಗಣಿಯಿಂದ ಬಂದ್ಬಿಟ್ಟಿದ್ದೀವಿ. ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ, ದೇಶದ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು. ನಿಮ್ಮ ಯೋಗ್ಯತೆಗಳಿಗೆ ಉಚಿತ ಯೋಜನೆಗಳಿಂದ ಜನರಲ್ಲಿ ಕೆಲಸ ಮಾಡೋ ಮನೋಭಾವ ಕಡಿಮೆ ಆಗುತ್ತದೆ. ಆಗುತ್ತದೇ ಅಲ್ಲ, ಆಗಿ ಹೋಗಿದೆ. ಆಗುತ್ತದೇ ಇಲ್ಲ. ಮಾನ್ಯ ನ್ಯಾಯಮೂರ್ತಿಗಳಿಗೆ ಯಾರೊಬ್ರು ಹೇಳಬೇಕಿದನ್ನ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಸರ್ ಸಾರಿ ಸರ್ ಅಂತ. ಆದಾಯದಲ್ಲಿ ಕೊರತೆ ಇದ್ದರೂ ಇಂತಹ ವಿತರಣೆ ಮಾಡ್ತಿದೆ. ಹಣ ಎಲ್ಲಿಂದ ಬರುತ್ತೆ ಅಂದರೆ ಸಾಲ. ಇದು ರಾಜಕೀಯ ಓಲೈಕೆ ಮಾಡುವ ನೀತಿ ಅಲ್ಲವೇ? ಅಲ್ಲವೇ? ಅಲ್ಲವೇ ಅಲ್ಲ. ಹೌದು, ಅದೇ. ಈ ಬುಲ್ಡೇ ಭವಿಷ್ಯ ಎಲ್ಲ ನಾನು ನಂಬ್ತೀನಿ ಅಲ್ಲ. ಉದ್ಯೋಗಾವಕಾಶ ಸೃಷ್ಟಿಸಿ ಜನರು ಸ್ವಾವಲಂಬಿಗಳಾಗುವಂತೆ ಮಾಡಬೇಕು. ಸರ್ ಆ ಥರದ್ದೆಲ್ಲ ನೀವು ಹೇಳಬಾರ್ದು ಸರ್. ನೀವು ಭಾಳ ಡೇಂಜರಸ್ ಪ್ರಪೋಸಲ್ಸ್ ಕೊಡ್ತಾ ಇದ್ದೀರಿ ನ್ಯಾಯಮೂರ್ತಿಗಳು ಸರ್. ಉದ್ಯೋಗಾವಕಾಶ ಸೃಷ್ಟಿಸಿ ಅವ್ರನ್ನ ಸ್ವಾವಲಂಬಿ ಮಾಡಿಬಿಟ್ರೆ ಅವನು ನನ್ನ ಮೇಲೆ ಯಾಕೆ ಸಾರ್ ಡಿಪೆಂಡ್ ಆಗಬೇಕು? ಅವನು ನನ್ನ ಮೇಲೆ ಡಿಪೆಂಡ್ ಆಗೋಂಗೆ ಇಟ್ಕೊಂಡಿದ್ರೆ ಮಾತ್ರ ನಾನು ಅವನಿಂದ ಓಟ್ ಕಿತ್ಕೊಳ್ಳೋಕೆ ಸಾಧ್ಯ, ಲಾಭ ಪಡ್ಕೋಬಹುದು. ಅವನು ಸ್ವಾವಲಂಬಿಯಾಗಿ ಸ್ವತಂತ್ರ ವ್ಯಕ್ತಿ ಆಗಿಬಿಟ್ರೆ ಸ್ವತಂತ್ರವಾಗಿ ಚಿಂತನೆ ಮಾಡ್ತಾನೆ. ನನ್ನನ್ನು ಯಾಕೆ ಸರ್ ಕೇಳ್ತಾನೆ? ಒಂದ್ ಮಗು ನೆತ್ತಿದ್ದೀನಿ, ಇನ್ನು ಕಣ್ಣೊಡಿಯೋದ್ ಬಿಟ್ಟಿಲ್ವಲ್ಲ ನೀನು? ಯಾಕೆ ಬಿಡ್ಬೇಕು ಅಂತೀನಿ.